ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇದನ್ನ ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಭಕ್ತಿ ಪ್ರತ್ಯಯಗಳು ನೋಡ್ರಿ, SSLC ಹಾಗೂ PUC ವಿದ್ಯಾರ್ಥಿಗಳು ಕಂಪಲ್ಸರಿಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಬಂದೇ ಬರುತ್ತೆ. ವಿಭಕ್ತಿ ಪ್ರತ್ಯಯಗಳು ಯಾವ ರೀತಿ ಆಗುತ್ತವೆ, ಯಾವ ರೀತಿ ಪ್ರತ್ಯಯಗಳು ಸೇರ್ತವೆ ಎಂಬುದರ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ಕಲಿಯೋಣ. ವಿಭಕ್ತಿ ಪ್ರತ್ಯಯ ಎಂದರೇನು? ಕ್ರಿಯಾಪದದೊಂದಿಗೆ ನಾಮಪದದ ಇರುವ ಸಂಬಂಧವನ್ನು ತಿಳಿಸುವ ಕರ್ಮ, ಕರ್ಣ, ಕರ್ತ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ ಇಂಥವನ್ನೆಲ್ಲ ವಿಂಗಡಿಸಿ ಹೇಳುವುದೇ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯ ನೋಡ್ರಿ, ಕ್ರಿಯಾಪದದೊಂದಿಗೆ ನಾಮಪದಕ್ಕಿರುವ ಸಂಬಂಧವನ್ನು ತಿಳಿಸುವ ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ ಮುಂತಾದ ಕಾರಕರ್ತಗಳನ್ನು ವಿಭಜಿಸಿ ಹೇಳುವುದೇ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯದಲ್ಲಿ ಎಷ್ಟಿದೆ? ಕನ್ನಡದಲ್ಲಿ ಎಷ್ಟಿದೆ ವಿಭಕ್ತಿ ಪ್ರತ್ಯಯಗಳು? 7 ವಿಭಕ್ತಿ ಪ್ರತ್ಯಯ ಇವೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಮತ್ತು ಸಪ್ತಮಿ. ಇವು ಪ್ರಥಮ ಏನ್ ಹೇಳ್ತ್ರಿ? ಪ್ರಥಮ ಅಂದ್ರೆ ಹೂ. ಇವು ಹೊಸಗನ್ನಡ ಪ್ರತ್ಯಯದಾಗ ಹೂ. ಹಳೆಗನ್ನಡ ಪ್ರತ್ಯಯದಲ್ಲಿ ಮಾ. ದ್ವಿತೀಯ ಹಣ್ಣು. ಹಳೆಗನ್ನಡದಾಗ ಹೇಳ್ತೀವಿ ಹಂ. ತೃತೀಯ ಹಿಂದ. ಹಳೆಗನ್ನಡ ಪ್ರತ್ಯಯದಲ್ಲಿ ಹಿಂ, ಹಿಂದೆ, ಇಂದಂ. ಚತುರ್ಥಿ ಅಂದ್ರೇನು? ಸಂಪ್ರದಾನ. ಚತುರ್ಥಿ ಏನ್ ಹೇಳ್ತ್ರಿ? ಇದೊಂದು ಹೊಸಗನ್ನಡ ಪ್ರತ್ಯಯ ಗೆ, ಹೀಗೆ, ಕೆ. ಹಳೆಗನ್ನಡದಲ್ಲಿ ಏನತ್ರಿ? ಗೆ, ಕೆ. ನೆಕ್ಸ್ಟ್ ಪಂಚಮಿ ಏನ್ ಹೇಳ್ತ್ರಿ? ದಶೆಯಿಂದ. ಮತ್ತು ಇದರಲ್ಲಿ ಹಳೆಗನ್ನಡದಲ್ಲಿ ಅತ್ತಣಿಂದಂ, ಅತ್ತಣಿಂ. ಷಷ್ಠಿ ಆ. ಇಲ್ಲಿನೂ ಹಾರಿ ಹಳೆಗನ್ನಡದಾಗ. ನೆಕ್ಸ್ಟ್ ಸಪ್ತಮಿ ಅಲ್ಲಿ, ಇಲ್ಲಿ ವರ್ಲ್ಡ್. ನೋಡ್ರಿ, ಇದು ವಿಭಕ್ತಿ ಪ್ರತ್ಯಯಗಳು. ಇದು ವಿಭಕ್ತಿ ಪ್ರತ್ಯಯಗಳಾದವು ಕಾರಕರ್ತಗಳು. ಕಾರಕರ್ತ ಅಂದ್ರೆ ಕರ್ತಾರ್ಥ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ. ಇಲ್ಲಿ ಕರ್ತಾರ್ಥ ಅಂದ್ರೇನ್ರಿ? ಕರ್ತಾರ್ಥ ಅಂದ್ರೆ ಇಲ್ಲಿ ಕೆಲಸ ಮಾಡುವವರು ಯಾರು? ಈ ಕೆಲಸ ಮಾಡುವವರು ಯಾರು ಅಂತಂದ್ರೇನು? ಕರ್ತೃ. ಏನ್ರಿ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ರಾಮನು ರಾವಣನ್ನು ಗಜದಿಂದ ಗುದ್ದಿ ಕೊಂದಿದನು ಅಂತ ಬಂತಂತ ತಿಳ್ಕೊಳ್ರಿ. ಇಲ್ಲಿ ಕರ್ತೃ ಯಾರು? ರಾಮನು. ಕರ್ಮ ಅಂದ್ರೆ ಅವನ ಕೆಲಸ ಏನು? ರಾವಣನನ್ನು ಹೊಡೆಯೋದು, ರಾವಣನನ್ನು. ಇಲ್ಲಿ ಕರ್ಣ ಅಂದ್ರೆ ಏನು? ಸಾಧನ. ರಾವಣನನ್ನು ಹೊಡೆಯಲು ಅವನು ಏನ್ ತಗಂದ? ಗಜ. ಸಂಪ್ರದಾನ ಕೂಡುವಿಕೆ. ಲಾಸ್ಟಿಗೆ ಅವನ ಬಡದೇನ್ ಮಾಡಿದ? ಕೂಡುವಿಕೆ ಅಂದ್ರೆ ಅವನ ಮತ್ತೆ ಎಬ್ಸೆಟ್ ಟ್ರೈ ಮಾಡ್ದ ಅಂತ ಅರ್ಥ ಇದು. ಅಪದಾನ ಅಂದ್ರೆ ಏನ್ರಿ? ಅಗಲುವಿಕೆ. ಸಂಬಂಧ ಬೆಳೆಸ್ಕೊಳ್ಳೋದು. ಈ ತರ ಆದಿಕರಣ ಈ ತರ ಮೀನಿಂಗ್ ಇರ್ತವ್ರಿ. ಮೀನಿಂಗ್ ನಿಮ್ಮ ಅವಶ್ಯಕತೆ ಇರಲ್ಲ. ಸ್ವಲ್ಪ ನೋಡ್ರಿ. ಪ್ರಥಮ ಏನು? ಕರ್ತಾರ್ಥ. ದ್ವಿತೀಯ ಕರ್ಮಾರ್ಥ. ತೃತೀಯ ಕರ್ಣಾರ್ಥ. ತೃತೀಯ ಸಂಪ್ರದಾನ. ಪಂಚಮಿ ಅಪದಾನ. ಷಷ್ಠಿ ಸಂಬಂಧ. ಸಪ್ತಮಿ ಅಧಿಕರಣ. ಯಾವುದೇ ಎಕ್ಸಾಮ್ ಅಲ್ಲಿ ಏನ್ ಕೊಡ್ತಾನ್ರಿ? ದ್ವಿತೀಯ ಕೊಟ್ಟು ದ್ವಿತೀಯದ್ದು 3 ಆಪ್ಷನ್ಸ್ ಕೊಟ್ಟಾಗ ಕರ್ತಾರ್ಥ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ ಕೊಟ್ಟಾಗ ದ್ವಿತೀಯ ಕೊಟ್ಟ ನೀವು ಕರ್ಮಾರ್ಥ ಬರಿಬೇಕು. ಮತ್ತೆ ದ್ವಿತೀಯ ಬರೆದಾಗ ಪ್ರಥಮ ಆದಾಗ ಹೂ ಹೇಳುತ್ತೆ ರಾಮನು. ಇಲ್ಲಿ ಏನ್ ಕೊಟ್ಟನ್ರಿ? ಅದೇ SSLC ಅಲ್ಲಿ ಏನಿದೆ ಆ ಒಂದು ಬುಕ್ಲೆಟ್ ಪ್ರಕಾರ ಬರ್ದೀನಿ. ಸಾವಿತ್ರಿಯು ಅಂದ್ರೆ ನೋಡ್ರಿ, ಇಲ್ಲಿ ಏನ್ ಬಂದೈತೆ? ಯು ಬಂದೈತೆ. ಯು ಅಂದ್ರೆ ಹೂ. ಸಾವಿತ್ರಿ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಪ್ರಥಮದಲ್ಲಿ ವಿಭಕ್ತಿ ಪ್ರತ್ಯಯ ನೋಡ್ರಿ ಹೂ. ಸಾವಿತ್ರಿ ಏನಂದ್ರೆ ಹಣ್ಣು ಅಂದ್ರೆ ದ್ವಿತೀಯ. ನೋಡ್ರಿ, ಸಾವಿತ್ರಿಯನ್ನು ಹಣ್ಣು ಅಂದ್ರೆ ದ್ವಿತೀಯ. ಸಾವಿತ್ರಿ ಹಿಂದ ಅಂದ್ರೆ ತೃತೀಯ. ಸಾವಿತ್ರಿ ಹಿಂದ ಅಂದ್ರೆ ತೃತೀಯ. ಸಾವಿತ್ರಿಗೆ ಚತುರ್ಥಿ. ಗೆ ಅಂದ್ರೆ ಏನ್ರಿ? ಚತುರ್ಥಿ. ಗೆ ಏನತ್ತೆ? ಗೆ, ಹೀಗೆ, ಕೆ. ನೆಕ್ಸ್ಟ್ ಸಾವಿತ್ರಿ ದಶೆಯಿಂದ. ಅವಳ ದಶೆಯಿಂದ ನಮ್ಗೆ ಏನಾಯ್ತು? ಅದೃಷ್ಟ ಉಂಟಾಯ್ತು. ದಶೆಯಿಂದ ಏನು? ಸಾವಿತ್ರಿ ದಶೆಯಿಂದ ಅಂದ್ರೆ ಏನು? ಪಂಚಮಿ. ಸಾವಿತ್ರಿಯ ಆ ಅಂದ್ರೆ ನೋಡ್ರಿ, ಸಾವಿತ್ರಿಯ ಇದ್ರಲ್ಲಿ ಏನೈತ್ರಿ? ಹಾ ಸೈಲೆಂಟ್ ಐತ್ ನೋಡ್ರಿ. ಆ ಬಂದ್ರೆ ಏನಾಗತ್ತ? ಷಷ್ಠಿ. ಸಾವಿತ್ರಿಯಲ್ಲಿ ಒಳ್ಳೆ ಗುಣಗಳು ಯಾರ ತಲಿದ್ದುರಿ? ಸಾವಿತ್ರಿಯಲ್ಲಿದ್ದುವ ಅಲ್ಲಿ ಅಂದ್ರೆ ಸಪ್ತಮಿ. ನೋಡ್ರಿ, ಯಾವ್ದೇ ರೀತಿ ರಾಮನು ಹೂ ಅಂದ್ರೆ ಪ್ರಥಮ, ರಾಮನನ್ನು ಅಂದ್ರೆ ದ್ವಿತೀಯ, ರಾಮನಿಂದ ಅಂದ್ರ ತೃತೀಯ, ರಾಮನ ದಶೆಯಿಂದ ಅಂದ್ರೆ ಪಂಚಮಿ, ರಾಮನಿಗೆ ಅಂದ್ರೆ ಚತುರ್ಥಿ, ರಾಮನ ಅಂದ್ರೇನು? ಷಷ್ಠಿ. ರಾಮನ ದಶೆಯಿಂದ ಪಂಚಮಿ, ರಾಮನಲ್ಲಿ ಅಲ್ಲಿ ಅಂದ್ರೆ ಸಪ್ತಮಿ. ಈ ತರ ತಿಳ್ಕೊಂಬೇಕು ನೋಡ್ರಿ.
ಬಹಳ ಸುಲಭ, 1 ಮಾರ್ಕ್ಸ್ ಆರಾಮ್ ತೆಗೆದುಕೊಳ್ಬಹುದು. ಹಳೆಗನ್ನಡದಾಗ ಏನಾಗತ್ತೆ ನೋಡ್ರಿ, ಹಳೆಗನ್ನಡದಾಗ ಅದೇ ಪ್ರಥಮ ಏನಾಗತ್ತೆ ಮಾ ವ್ಯಂಜನ ಬರುತ್ತೆ, ದ್ವಿತೀಯ ಏನಾಗತ್ತೆ ಹಮ್ ಆಗುತ್ತೆ, ತೃತೀಯ ಏನಾಗತ್ತೆ ನೋಡ್ರಿ ಹಿಂ ಹಿಂದೆ ಇಂದಂ, ಚತುರ್ಥಿ ನೋಡ್ರಿ ಗೆ ಕೆ ಕೆ, ಅತ್ತಣಿಂದಂ 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 ಅಂದ್ರೆ ಏನ್ರಿ ಪಂಚಮಿ. ಇಲ್ಲಿ ಏನಾಗತ್ತೆ ದಶೆಯಿಂದ ಆಗತ್ತೆ, ಇಲ್ಲಿ ಅತ್ತಣಿಂದಂ ಅತ್ತಣಿಂ ಆಗತ್ತ. ಷಷ್ಠಿ ಇಲ್ಲಿ ಸೇಮ್ ರೀ, ಹಳೆಗನ್ನಡದಾಗ ಸೇಮು, ಹೊಸಗನ್ನಡದಾಗ ಸೇಮು ಹಾ. ನೆಕ್ಸ್ಟ್ ಸಪ್ತಮಿ ಒಳ್ ಜಾಸ್ತಿ ನೋಡ್ರಿ, ಇದನ್ನ ಒಳ್ ಎಂಬುದನ್ನ ಕೇಳ್ತಿರ್ತಾರ ನೋಡ್ರಿ, ಸಾವಿತ್ರಿ ಒಳ್. ಯಾವುದೇ ಎಕ್ಸಾಮ್ ಬರಲಿ ಒಟ್ಟಿನಲ್ಲಿ ಹಲ್ಲಿ ಮತ್ತು ಒಳ್ ಇಂಪಾರ್ಟೆಂಟ್ ನೋಡ್ರಿ. ಅಲ್ಲಿ ಸಾವಿತ್ರಿಯಲ್ಲಿ ಸಾವಿತ್ರಿ ಒಳ್ ನೋಡ್ರಿ. ಮಾ ವ್ಯಂಜನ ಸೇರಿದ ಸಾವಿತ್ರಿಯಂ, ಹಂ ಸೇರಿದ್ರೆ ಸಾವಿತ್ರಿಯಂ, ಸಾವಿತ್ರಿ ಹಿಂ, ಇಲ್ಲಿ ಎಂ ಇಲ್ಲಿ ಹಿಂ. ದ್ವಿತೀಯ ಏನಾಗತ್ರಿ ಸಾವಿತ್ರಿ ಎಂ, ತೃತೀಯ ಸಾವಿತ್ರಿ ಹಿಂ, ಚತುರ್ಥಿ ಸಾವಿತ್ರಿಂಗೆ, ಪಂಚಮಿ ಸಾವತ್ರಿಂತಣಂ, ನೆಕ್ಸ್ಟ್ ಷಷ್ಠಿ ಸಾವಿತ್ರಿಯ, ಸಪ್ತಮಿ ಸಾವಿತ್ರಿ ಒಳ್. ಈ ರೀತಿ ವಿಭಕ್ತಿ ಪ್ರತ್ಯಯಗಳು ಇರ್ತಾವ ನೋಡ್ರಿ. ನೀವು ಸರಿಯಾಗಿ ಒಂದು ಕಾರಕರ್ತಗಳು ಬಾಯ್ಪಟ್ಟಾಗಬೇಕು, ಜೊತೆಗೆ ಒಂದು ಪರ್ಫೆಕ್ಟ್ ಆಗಿದ್ರೆ ಏನಾಗತ್ತೆ ಈಜಿ ಬರ್ತಾವ ನೋಡ್ರಿ. ಇದು ಕಾರಕರ್ತಗಳು ಇಂಪಾರ್ಟೆಂಟ್. ಕಾರಕರ್ತಗಳು ಸಿಂಪಲ್ ರೀ, 3 ಕ ನೆನಪಿಟ್ಕೊಬೇಕು. ಕ ಕ ಕ, ಆಮೇಲೆ ಸಾಹಸ, ಸಾಹಸ ಅಧಿಕರಣ. ಕ ಅಂದ್ರೆ ಕರ್ತರ್ಥ ಕರ್ಮಾರ್ಥ ಕರ್ಣಾರ್ಥ. ನೆಕ್ಸ್ಟ್ ಸಾಹಸ ಸಂಬಂಧ ಅಪದಾನ ಮತ್ತು ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ. ವಿಭಕ್ತಿ ಪ್ರತ್ಯಯ ನೋಡ್ರಿ ಬಹಳ ಈಸಿ ನೋಡ್ರಿ. ಇದು ರಿವಿಷನ್ ಆಲ್ರೆಡಿ ನಿಮ್ಗೆ ಗೊತ್ತಿರ್ತೈತೆ, ಏನೋ ಒಂದ್ ರಿವಿಷನ್ ಆಗತ್ತಂತಂದು ಮಾಡಿದ್ದೇವೆ. ಯಾವ್ದೇ ರೀತಿ ಒಂದ್ ತಿಂಗಳು ಟೈಮ್ ವೇಸ್ಟ್ ಮಾಡದೆ, ಒಂದು ಎಕ್ಸಾಮ್ ಇರ್ತಾವ, ಒಂದು ತಿಂಗಳು ವೇಸ್ಟ್ ಮಾಡದೆ ನೀವು ಕಲ್ರಿ, ಒಂದ್ ಟೈಮ್ ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತಾ. ಫೋನಿಂದ ದೂರದ್ದು ಸ್ಪಷ್ಟವಾಗಿ ಕಲ್ರಿ. ಇದರಲ್ಲಿ ವಿಭಕ್ತಿ ಪ್ರತ್ಯಯಗಳಲ್ಲಿ ಸ್ಥಾನ ಪಲ್ಲಟಗಳು ಬರ್ತವೆ. ಸ್ಥಾನ ಪಲ್ಲಟಗಳು ಅಂದ್ರೆ ಏನ್ರಿ, ಅವರು ಪ್ರಥಮದ ಕೊಟ್ಟಿರ್ತಾರ, ಒಂದ್ ವೇಳೆ ಪಂಚಮಿ ಮಾಡಂದ್ರೆ ಪಂಚಮಿ ಮಾಡ್ಬೇಕಾಗತ್ತೆ, ತೃತೀಯ ಕೊಟ್ಟಿದ್ದು ದ್ವಿತೀಯ ಮಾಡಂದ್ರೆ ದ್ವಿತೀಯ ಮಾಡ್ಬೇಕಾಗತ್ತೆ. ಸ್ಥಾನ ಪಲ್ಲಟಗಳನ್ನ ಎಕ್ಸ್ಚೇಂಜ್ ಬದಲಾವಣೆ ಮಾಡ್ಬೇಕಾಗತ್ತೆ. ಇಲ್ಲೇನ್ ನೋಡ್ರಿ, ಊರನ್ನು ಸೇರಿದನು, ಊರನ್ನು ಸೇರಿದನ ಅಂದ್ರೆ ಏನದು, ಊರನ್ನು, ಹಣ್ಣು ಅಂದ್ರೆ ದ್ವಿತೀಯ ಇದೆ. ಇದು ಏನನ್ನ ಅಕಸ್ಮಾತ್ ನೀವು ಚತುರ್ಥಿ ಮಾಡ್ಬೇಕಂತಂದ್ರೆ ಚತುರ್ಥಿ ಮಾಡ್ಬೇಕಾಗತ್ತೆ. ಚತುರ್ಥಿಗೆ ಬದಲಾವಣೆ ಮಾಡಿ ಅಂದ್ರೆ ಊರನ್ನು ಸೇರಿದನು, ಹಣ್ಣು ಅಂದ್ರೆ ದ್ವಿತೀಯ, ಊರಿಗೆ ಅಂದ್ರೆ ಚತುರ್ಥಿ ಏನ್ ಬರ್ತ್ರಿ, ಊರಿಗೆ ಸೇರಿದನು. ಅವರು ದ್ವಿತೀಯ ಕೊಟ್ಟಾಗ ತೃತೀಯ ಮಾಡಂದ್ರೆ ನೀವು ಚತುರ್ಥಿ ಮಾಡಂದ್ರೆ ಚತುರ್ಥಿ ಮಾಡಬೇಕು. ಏನು, ಊರನ್ನು ಸೇರಿದನು, ಊರಿಗೆ ಸೇರಿದನು. ಇದೇ ರೀತಿ ಇನ್ನೊಂದ್ ಹೇಳ್ರಿ, ಬೆಟ್ಟವನ್ನು ಹತ್ತಿದನು, ಬೆಟ್ಟವನ್ನು ಹತ್ತಿದನು. ಬೆಟ್ಟವನ್ನು ಹತ್ತಿದನು ಅಂದ್ರೆ ಏನ್ರಿ, ಬೆಟ್ಟವನ್ನು ಹತ್ತಿದನಂದ್ರೆ ಬೆಟ್ಟವನ್ನು ಹತ್ತಿದನು, ಬೆಟ್ಟವನ್ನು ಹತ್ತಿದನು, ಬೆಟ್ಟವನ್ನು ಹತ್ತಿದನಂದ್ರೆ ಇದು ಏನು, ಹಣ್ಣು ಅಂದ್ರೆ ಏನ್ರಿ ದ್ವಿತೀಯ ಐತೆ. ಇದನ್ನ ನಾವು ಏನ ಚತುರ್ಥಿ ಮಾಡ್ಬೇಕಂದ್ರೆ ಬೆಟ್ಟಕ್ಕೆ ಹತ್ತಿದನು, ಬೆಟ್ಟಕ್ಕೆ ಹತ್ತಿದನು. ಮೇನ್ ಇಂಪಾರ್ಟೆಂಟ್ ಹೇಳಲ್ರಿ, ಇದೊಂದು ಬೆಟ್ಟಕ್ಕೆ, ಇದಕ್ಕೆ ಚತುರ್ಥಿ, ಇದು ಹಣ್ಣು ದ್ವಿತೀಯ. ಬೆಟ್ಟಕ್ಕೆ ಹತ್ತಿದನು ಅನ್ರಿ. ಇದು ಪ್ರಥಮ, ಇದು ದ್ವಿತೀಯ, ಇದ್ದದ್ದು ಏನಾಗತ್ತೆ ಚತುರ್ಥಿ ಆಯ್ತು. ನೆಕ್ಸ್ಟ್ ಯಾವ್ದೋ ಒಂದು ತೃತೀಯ ಕೊಟ್ಟನರಿ, ತೃತೀಯ ಅಥವಾ ಪಂಚಮಿ ಯಾವ್ದೋ ಕೊಟ್ಟ, ಅದನ್ನೇನೊಂದು ತೃತೀಯ ಮಾಡ್ಬೇಕಾದ್ರೆ ಈ ರೀತಿ ಇರ್ತ ನೋಡ್ರಿ. ಮರದ ದೆಸೆಯಿಂದ ಹಣ್ಣು ಬಿತ್ತು, ಹಣ್ಣು ಬಿತ್ತು. ಮರದ ದೆಸೆಯಿಂದ ಏನ್ರಿ, ಹಣ್ಣು ಬಿತ್ತು. ಮರದ ದೆಸೆಯಿಂದ ಹಣ್ಣು ಬಿತ್ತು ಅಂತಂದ್ರೆ ಏನು, ನಮಗೆ ಏನೈತಿ, ಇದು ಪಂಚಮಿ ವಿಭಕ್ತಿ ಇದೆ. ಪಂಚಮಿ ದಶೆಯಿಂದ, ಇಂದನೇ ಬೇರೆ ಅವರ ದಶೆಯಿಂದ ಇವರ ದಶೆಯಿಂದ ಅಂದ್ರೆ ಪಂಚಮಿ ಐತಿ. ಈ ಪಂಚಮಿನ ನಾವು ತೃತೀಯ ಮಾಡ್ಬೇಕಾದ್ರೆ, ತೃತೀಯಕ್ಕೆ
ಸ್ಥಾನ ಪಲ್ಲಟಗೊಳಿಸಿ ಅಂತಂದ್ರೆ ಮರದಿಂದ ಹಣ್ಣು ಬಿತ್ತು. ಮರದಿಂದ ಹಣ್ಣು ಬಿತ್ತು. ಮರದಿಂದ ಹಣ್ಣು ಬಿತ್ತು. ಈ ತರ ಸ್ಥಾನ ಪಲ್ಲಟಗಳು ಇರ್ತಾವ್ರಿ. ಆಲ್ರೆಡಿ ನಿಮ್ಗೆ ಏನೋ ಒಂದ್ ವೇಳೆ ಪ್ರಥಮ, ದ್ವಿತೀಯ, ತೃತೀಯ ಎಲ್ಲ ಸ್ಪಷ್ಟವಾಗಿ ಬರ್ತಿದ್ರೆ ಹಾಗೂ ಪ್ರತ್ಯಯಗಳು ಬಂದ್ರೆ ಇದನ್ನ ಬಿಡಿಸೋದು ಈಸಿ ನೋಡ್ರಿ. ಯಾವ್ದೇ ರೀತಿನ ಒಂದ್ ತಿಂಗಳಿದೆ ಎಕ್ಸಾಮು, ಯಾವ್ದು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ. ಈ ಒಂದು ತಿಂಗಳು ನಿಮ್ಮ ಒಂದು ಭವಿಷ್ಯವನ್ನು ನಿರ್ಮಿಸುತ್ತೆ, ಇದು ಗ್ಯಾರಂಟಿ ನೋಡ್ರಿ. ಮುಂದೆ ಯಾವುದೇ ಅಕಸ್ಮಾತ್ ಡಿಗ್ರಿ ಮಾಡಿ ಏನು ಮಾಡಿ ನಿಮ್ಮ SSLC ಎಕ್ಸಾಮ್ ಕಂಪಲ್ಸರಿ ಕೇಳ್ತಾರ. SSLC ಅಲ್ಲಿ ನಿಮ್ ರಿಸಲ್ಟ್ ಏನಾಗೈತೆ, PUC ಅಲ್ಲಿ ಏನಾಗೈತೆ ಪರ್ಫೆಕ್ಟ್ ಆಗಿ ಕೇಳ್ತಾರ. ಕಷ್ಟಪಟ್ಟು ಓದಿ, ಏನೋ ಒಂದ್ ತಿಂಗಳೈತೆ. ಯಾವ್ದೇ ರೀತಿ ಗೇಮ್ ಮಾಡಿದ್ನೆ ಅದು ಮಾಡಿದ್ನೆ ಅಂತ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ. ಒಂದ್ಸಲ ನಿಮ್ಮ ತಂದೆ ತಾಯಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಒಂದು ದಾರಿ ಯಶಸ್ಸಾಗತ್ತೆ ನೋಡ್ರಿ. ಶ್ವೇತಾ, ಥ್ಯಾಂಕ್ ಯು.